ಫೋಟೋ ತೆಗೆಯೋ ನೆಪದಲ್ಲಿ ಪತಿಯನ್ನೇ ಪತ್ನಿ ನದಿಗೆ ತಳ್ಳಿದ್ದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದೆಮ್ಮ ಪ್ರತಿಕ್ರಿಯೆ ಬಳಿಕ ಆಕೆ ಪರ ಅನುಕಂಪದ ಅಲೆ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ಗದ್ದೆಮ್ಮ ಪರ ನೆಟ್ಟಿಗರು ನಿಂತಿದ್ದಾರೆ. ಇದೊಂದು ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿಸಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪತಿ ತಾತಪ್ಪ ಇದುವರೆಗೂ ಯಾವುದೇ ಹೇಳಿಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈ ಬಗ್ಗೆ ನದಿಗೆ ಬಿದ್ದು ಬಂದಾಗಿಂದ ಮನೆಯಿಂದ ಹೊರಗೆ ಬಂದಿಲ್ಲ ತಾತಪ್ಪ. ಸದ್ಯ ಗೊಂದಲದ ಗೂಡಾಗಿದೆ ತಾತಪ್ಪ ಗದ್ದೆಮ್ಮ ವಾದ ವಿವಾದ. ಯಾಕಂದ್ರೆ ಗದ್ದೆಮ್ಮ ತಾನು ಆ ರೀತಿ ತಳ್ಳಿಲ್ಲ, ನನ್ನ ಮೇಲೆ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ತಾತಪ್ಪ ಅಲ್ಲಿಂದ ಬಂದ್ಮೇಲೆ ಏನು ಮಾತಾಡಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಜೋರು ಚರ್ಚೆ ಆಗ್ತಾ ಇರುವಂಥ ಪ್ರಕರಣ ಇದು. ಪೊಲೀಸರು ಇದನ್ನು ತನಿಖೆ ಮಾಡಿ ಅದೇನು ಸತ್ಯಾಸತ್ಯತೆ ಗೊತ್ತಾಗಬೇಕು, ಸರಿ ತಪ್ಪು ಯಾರ್ದು ಅನ್ನೋದು ಇದರಲ್ಲಿ ಗೊತ್ತಾಗಬೇಕು, ಜನರ ಮುಂದೆ ಇಡಿ ಅದನ್ನು ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ಪತ್ನಿ ಗದ್ದೆಮ್ಮ ಪರವಾಗಿ ನೆಟ್ಟಿಗರು ನಿಲ್ತಿದ್ದಾರೆ. ಯಾಕೋ ಆ ಪತಿನೇ ಏನೋ ಸುಳ್ಳು ಹೇಳಿರೋ ಹಾಗಿದೆ. ಗದ್ದೆಮ್ಮ ಆ ರೀತಿ ಮಾಡಿರ್ಲಿಕ್ಕಿಲ್ಲ ಅನ್ಸತ್ತೆ ಆಕೆ ಮಾತಾಡೋದನ್ನು ನೋಡಿದರೆ. ಸೊ ಇದನ್ನು ಸರಿಯಾಗಿ ತನಿಖೆ ಮಾಡಿ ಯಾರ ತಪ್ಪು ಅನ್ನೋದನ್ನು ಜನರ ಮುಂದೆ ಇಡಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಆಗ್ರಹಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈಗ ಸರಿ ತಪ್ಪು ಯಾರದ್ದು ಅನ್ನೋದು ಇನ್ನೂ ಬಗೆಹರಿದಿಲ್ಲ. ಇನ್ನಾದರೂ ಇನ್ವೆಸ್ಟಿಗೇಷನ್ ಆಗಿ ಸತ್ಯ ಹೊರಬರೋ ಸಾಧ್ಯತೆ ಇದೆಯಾ ಈ ಕೇಸಲ್ಲಿ? ವಿಜಯ್, ಇಡೀ ರಾಜ್ಯಾದ್ಯಂತ ಇದೇ ಒಂದು ಕ್ಯೂರಿಯಾಸಿಟಿ ಜನರನ್ನ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ರಾಯಚೂರಿನ ಶಕ್ತಿನಗರದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ಪತಿಯನ್ನ ಕೃಷ್ಣ ನದಿಗೆ ತಳ್ಳಿ ಅವನನ್ನ ಕೊಲೆ ಮಾಡ್ಲಿಕ್ಕೆ ಯತ್ನ ಮಾಡಿದ್ಲು ಅನ್ನೋಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಪ್ಪು ಯಾರ್ದು ಅಂತ ನಮ್ಮ ನ್ಯೂಸ್ ಫಸ್ಟ್ ಚಾನೆಲ್ ಅಲ್ಲಿನೇ ಆ ಒಂದು ಪತ್ನಿ ಗದ್ದೆಮ್ಮ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಹೇಳಿದ್ದಾಳೆ, ನನ್ನದೇನು ತಪ್ಪಿಲ್ಲ, ಅವನೇ ಕಾಲು ಜಾರಿ ಬಿದ್ದಿರೋದು, ನನಗೆ ಡಿವೋರ್ಸ್ ಮಾಡ್ಬೇಕು ಅಂತಾನೆ ದುರುದ್ದೇಶ ಇಟ್ಕೊಂಡು ಅವರು ಈ ರೀತಿಯಾಗಿ ಮಾಡಿದ್ದಾರೆ, ಪ್ರೀ ಪ್ಲಾನ್ಡ್ ಅಂತ ಆ ಹುಡುಗಿ ಹೇಳೋದು. ಇತ್ತ ಇವನು ತಾತಪ್ಪಂದ್ರು ಆಚೆನೆ ಬಂದಿಲ್ಲ, ಪ್ರಕರಣ ಹೊರಗಡೆ ಬಂದಾಗಲಿಂದ ಆಚೆ ಬಂದಿಲ್ಲ. ಇವ್ರು ಮನೆಯವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಹುಡುಗಿನೇ ಅವನನ್ನ ತಳ್ಳಿದ ನಂತರ ಕೈಯಲ್ಲಿ ಚಪ್ಪಲಿಯನ್ನ ಹಿಡ್ಕೊಂಡು ಅವನಿಗೆ ಸಿಂಬಲ್ ಮಾಡಿ ತೋರಿಸಿದಾಳೆ. ನೀನಾಯ್ತು ಹೋಗ್ಬಿಡು, ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಹೋಗ್ಬಿಡು ಅನ್ನೋ ಒಂದು ರೀತಿಯಲ್ಲಿ ಅವಳ ಒಂದು ಆಟಿಟ್ಯೂಡ್ ಇತ್ತು ಆ ಒಂದು ಸಿಚುವೇಶನ್ ಅಲ್ಲಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ರು. ಈ ಎರಡು ವರ್ಷನ್ ಕೇಳಿದಾಗ ಜನರಿಗೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ. ಇನ್ನೊಂದೇನಂದ್ರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ನಮ್ಮ ಚಾನೆಲ್ ಅಲ್ಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ನ್ಯೂಸ್ ಆಗ್ತದ, ವೈರಲ್ ಆಗ್ತದಲ್ಲ, ಇದಕ್ಕೆ ನೆಟ್ಟಿಗರು ಸಾಕಷ್ಟು ಒಂದು ಹುಡುಗಿಯ ಪರವಾಗಿ ನಿಂತ್ಕೊಂಡಿದ್ದಾರೆ. ನೆಟ್ಟಿಗರು ಬಹುತೇಕ 70% ಏನು ಈ ಒಂದು ವ್ಯೂವರ್ಸ್ ಏನಿದ್ದಾರೆ, ನೆಟ್ಟಿಗರು ಏನಿದ್ದಾರೆ, ಯುವತಿಯ ಪರವಾಗಿದ್ದಾರೆ. ಈ ಹುಡುಗನದ್ದೇ ಏನೋ ಒಂದು ಡ್ರಾಮಾ ಇದೆ, ಹುಡುಗಿದ ಏನೂ ತಪ್ಪಿಲ್ಲ, ಇವನೇ ಪ್ರೀ ಪ್ಲಾನ್ ಮಾಡ್ಕೊಂಡು ಬಿದ್ದು ಈ ಹುಡುಗಿಯನ್ನ ದೂರ ಮಾಡ್ಲಿಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನುವಂತ ಒಂದು ಸಪೋರ್ಟಿವ್ ಮಾತನ್ನ ಆ ಹುಡುಗಿಯ ಪರವಾಗಿ ಬಹಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಸಂಘ ಸಂಸ್ಥೆಯವರು, ಮಹಿಳಾ ಒಂದು ಸಬಲೀಕರಣ ಹೌದು, ಅವರು ಸಹ ಈ ಒಂದು ಯುವತಿಯನ್ನ ಮೀಟ್ ಆಗಿ ಏನ್ ಸಮಸ್ಯೆ ಆಗಿದೆ ಅದಕ್ಕೆ ಸಾಲ್ವ್ ಮಾಡುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೋ 11ನೇ ತಾರೀಕು ನಡೆದಿರುವಂತಹ ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾರು ತಪ್ಪು ಯಾರು ಸರಿ, ಕಾನೂನು ಕ್ರಮ ಆದ್ರೆ ಮಾತ್ರ ಇದು ಬಯಲಿಗೆ ಎಳಿತದೆ. ಇನ್ವೆಸ್ಟಿಗೇಷನ್ ಇಲ್ಲಿ ಯಾಕಂದ್ರೆ FIR ಆಗಿಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಎರಡು ಕುಟುಂಬದವ್ರು ಏರ್ಲಿಕ್ಕೂ ಸಹ ಹಿಂದೇಟು ಆಗ್ತಾ ಇದ್ದಾರೆ. ಮಾತುಕತೆ ಮೂಲಕ, ರಾಜಿ ಪಂಚಾಯಿತಿ ಮಾಡುವ ಮೂಲಕ ಇಬ್ರು ಸ್ವಇಚ್ಛಾ ಪತ್ರವನ್ನ ಬರೆದು ಕೊಟ್ಟಿದ್ದಾರೆ. ನನ್ನ ಪಾಡಿಗೆ ನಾನು ಇರ್ತೀನಿ, ನಿನ್ ಪಾಡಿಗೆ ನೀನಿರು, ಇಬ್ರು ಡೈವರ್ಸ್ ತಗೊಂಡು ನೀನ್ ಬೇರೆ ಹುಡುಗಿನ ಮದುವೆ ಆಗು, ನಾನ್ ಬೇರೆ ಹುಡುಗನ ಮದುವೆ ಆಗ್ತೀನಿ ಅನ್ನುವಂತ ಒಂದು ಸ್ವಇಚ್ಛಾ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಸತ್ಯಾಂಶ ತಿಳಿದೇನೆ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ. ಸತ್ಯಾಂಶ ತಿಳಿಲೇಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ರಾಜ್ಯಾದ್ಯಂತ ಜನರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಗೂ ಸಹ ಸಾಕಷ್ಟು ಕನ್ಫ್ಯೂಷನ್ ಇದೆ, ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂಥದ್ದನ್ನು ಸಹ ಗೊತ್ತಾಗ್ಲೇಬೇಕು ಅನ್ನುವಂತಹ ಒಂದು ಪಟ್ಟನ್ನ ನೆಟ್ಟಿಗರು ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕೇಸ್ ಆಗಿಲ್ಲ, ಪೊಲೀಸ್ ಕೇಸ್ ಆದ್ರೆ ಮಾತ್ರ ಈ ಒಂದು ತನಿಖೆ ಆಗ್ತದೆ, ಆಮೇಲೆ ಸತ್ಯಾಸತ್ಯತೆ ಹೊರಗಡೆ ಬರ್ಬೋದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.